ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಹಲಸಿನ ಹಣ್ಣನ್ನ ಇವಾಗ ನಿಮ್ ಮುಂದೆ ಓಪನ್ ಮಾಡ್ತಿದ್ದೀನಿ, ಅಂದ್ರೆ ಕೊಯ್ತಿದ್ದೀನಿ. ಬನ್ನಿ ನಮ್ ಜೊತೆ ನೀವು ಕೂಡ ತಿನ್ನಿ. ಇವ್ರು ನಮ್ಮ ಅಮ್ಮ, ನನ್ನ ಭೂಮಿಗೆ ದೇವತೆ ನಮ್ಮಮ್ಮ. ಇವರು ನಮ್ಮ ಹೆಣ್ಮಕ್ಳು ಮಲ್ಕೊಂಡಿದ್ದಾರೆ, ನಾಚಿಕೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಮ ಹಲಸಲನ್ನ ನಿಮ್ ಜೊತೆ ಹೆಚ್ಚಿಕೊಂಡ್ ತಿನ್ನೋಕೆ ಇಷ್ಟಪಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಇದು ನಮ್ಮ ಮನೆ ಆಯುಧ ಹಿಂಗಿದೆ ನೋಡಿ. ಇರೋದೇ ಇಷ್ಟು, ಬಟ್ ಚುಚ್ಚೋಕ್ ನಿಂತ್ರೆ ಸಿಕ್ಕಾಪಟ್ಟೆ ಚುಚ್ಚುತ್ತೆ. ಇದೇ ನನ್ನ ಆಯುಧ. ಇವಾಗ ಈ ಹಲಸಲನ್ನ ಕೊಯ್ಯೋಕಂತಾನೆ ಸೃಷ್ಟಿಯಾಗಿರೋ ಆಯುಧ ಅಂದ್ರೂ ಪರವಾಗಿಲ್ಲ. ಬನ್ನಿ ಫ್ರೆಂಡ್, ಹಲಸಲನ್ನ ಕೊಯ್ಯೋಣ. ಹೆಂಗೈತೆ ನೋಡಿ ಹಲಸಲಣ್ಣು. ಫಸ್ಟ್ ಟೈಮ್ ಮನೆಗಿಂತ ದೊಡ್ಡ ಹಲಸಲನ್ನ ತಗೊಂಬಂದು ಕೊಯ್ತಾ ಇರೋದು. ಪ್ರತಿ ಸರ್ತಿ ತರ್ತಿದ್ವಿ, ಅದು ಅಲ್ಲೇ ಹೊರಗಡೆ ಹೆಚ್ಚಿಬಿಟ್ಟು ಕೊಡ್ತಾರಲ್ಲ ಫ್ರೆಂಡ್ಸ್, ಎಲ್ಲಾ ತೆಗೆದ್ಬಿಟ್ಟು ತಿನ್ನೋಕಷ್ಟೇ ಹಲಸಲಣ್ಣೆನ ಕೊಡ್ತಿದಾರಲ್ಲ, ಆ ತರ ತರ್ತಿದ್ವಿ. ಬಟ್ ಈ ಸರ್ತಿ ಒಂದ್ ಸ್ವಲ್ಪ ಸ್ಪೆಷಲ್, ಬಿಕಾಸ್ ಮನೆಗೆ ನನ್ನ ವೈಫ್ ಬಂದಿದ್ದಾಳೆ. ಇವಾಗ ಜಾಸ್ತಿ ಜನ ಇದೀವಿ ಮನೇಲಿ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಏನು ತರಕ್ ಆಗಲ್ಲ. ತಂದ್ರೆ ಈ ತರ ದೊಡ್ಡದೇ ತರ್ಬೇಕಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್. ಬನ್ನಿ ಕುಯ್ಯೋಣ. ಸಿಕ್ಕಾಪಟ್ಟೆ ಹೆಲ್ಪ್ ಆಗೋ, ನಮ್ಮ ಮನೆಗೆ ಹೆಲ್ಪ್ ಆಗೋ ಆಯುಧ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಹೊಸ ಪ್ರಯತ್ನ. ನನಗಿದು ಹೆಂಗ್ ಹೆಚ್ಚಬೇಕಂತಾನೆ ಗೊತ್ತಿಲ್ಲ, ಹಿಂಗ್ ಕೊಯ್ಬೇಕಂತಾನೆ ಗೊತ್ತಿಲ್ಲ. ಟ್ರೈ ಮಾಡ್ತಿದ್ದೀನಿ, ನೋಡೋಣ ಬನ್ನಿ. ಯಾವ್ದಪ್ಪ ಅಂತಂದ್ರೆ ಆಂಜನೇಯ ರಾಮನ್ನ ಎದೆಲಿರೋದ್ನ ಬಗದ್ ತೋರಿಸ್ತಾನಲ್ಲ ಫ್ರೆಂಡ್ಸ್. ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಂತೂ ಇಂತೂ ಕುಯ್ದೆ ಬಿಟ್ಟೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಿರುಸಿತ್ತು, ಬಟ್ ಅಂತೂ ಇಂತೂ ಬಂತು. ನೋಡಿ ಹೆಂಗಿದೆ. ನೋಡೋಕ್ ಸ್ವಲ್ಪ ಕಲರ್ ಇಲ್ಲ ಅಂತಂದ್ರು, ಹಣ್ಣು ಆಗಿಲ್ಲ ಅನ್ನೋ ರೇಂಜ್ ಕಾಣಿಸಿದ್ರು. ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ ಫ್ರೆಂಡ್ಸ್. ತಿನ್ನೋಕ್ ಮಾತ್ರ ಹಬ್ಬಾ, ಸಿಕ್ಕಾಪಟ್ಟೆ ಟೇಸ್ಟಿ ಆಗಿದೆ. ಯಾರಿಗಾದ್ರೂ ಬೇಕಾ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿ, ಪಾರ್ಸಲ್ ಆಗಿ ಕಳಿಸ್ತೀನಿ ಫ್ರೆಂಡ್ಸ್.